ಒಂದು ಕ್ಲಾರಿಟಿ ಕೊಟ್ಟಂಗೆ ಆಯ್ತು. ಈಗ ಯಾಕೆ ಮಾತನಾಡಿದ್ದು ಏನು ಅಂತ ಹೇಳಿ. ಓಕೆ, ನಾನು ದರ್ಶನ್ ಬಗ್ಗೆ ಹೇಳಿಲ್ಲ, ದರ್ಶನ್ ಬಗ್ಗೆ ಮಾತಾಡಿಲ್ಲ, ಯಾರಿಗೂ ಕೂಡ ಪರೋಕ್ಷವಾಗಿ ನಾನು ಮಾತನಾಡಿಲ್ಲ, ಯಾರನ್ನೂ ಎಳೆದು ತರುವಂತ ವಿಚಾರ ಇಲ್ಲಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ನಿರ್ಮಾಪಕ ಉಮಾಪತಿ ರಿಯಾಕ್ಷನ್ ಕೊಟ್ಟಿದ್ದನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನನಗೆ ವೇದಿಕೆ ಮೇಲೆ ಹೇಳುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಪ್ರತಿ ಬಾರಿ ನಾನು ಯಾಕೆ ಅವ್ರ ಬಗ್ಗೆ ಮಾತನಾಡಲಿ, ಅವಶ್ಯಕತೆ ಇಲ್ಲ. ನಾನು ನನ್ನ ಸಮುದಾಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಶಂಕುಸ್ಥಾಪನೆ ಇತ್ತು, ಆ ಶಂಕುಸ್ಥಾಪನೆಗೆ ನಾನು ಬಂದಿದ್ದೆ. ವೇದಿಕೆಯ ಮುಂಭಾಗದಲ್ಲಿ ಸಾವಿರಾರು ಜನ ಕುಳಿತಿದ್ರು. ನಾನು ಆ ಸಂದರ್ಭದಲ್ಲಿ ಏನ್ ಮಾತನಾಡಬೇಕು, ಯಾರಿಗೆ ಏನ್ ಮಾತನಾಡಬೇಕು ಅಂತ ನಾನು ಮಾತನಾಡಿದ್ದೇನೆ. ಆದ್ರೆ ಯಾರನ್ನೂ ಕೂಡ ಇಲ್ಲಿ ಎಳೆದು ತರುವಂತ ವಿಚಾರ ಇಲ್ಲಿಲ್ಲ. ನಾನು ದರ್ಶನ್ ಬಗ್ಗೆ ಅಂತೂ ಹೇಳಿಲ್ಲ, ಯಾರಿಗೂ ಪರೋಕ್ಷವಾಗಿ ಆಗ್ಲಿ ನಾನು ಮಾತನಾಡಿಲ್ಲ. ನಾನು ಸಹಜವಾಗಿ ನೇರವಾಗಿ ಮಾತನಾಡುವಂತ ವ್ಯಕ್ತಿ. ಈ ರೀತಿಯಾಗಿ ನಾನು ಯಾರನ್ನೋ ಇಂಡೈರೆಕ್ಟ್ ಆಗಿ ಎಳೆದು ತಂದು ಮಾತನಾಡುವಂತ ಅವಶ್ಯಕತೆಯೂ ನನಗಿಲ್ಲ ಅಂತ ಹೇಳಿ ಇಲ್ಲಿ ಉಮಾಪತಿ ರಿಪಬ್ಲಿಕ್ ಕನ್ನಡಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನೇರವಾಗಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇವರು ಹೇಳ್ತಾ ಇದ್ರು, ನಾನು ಯಾವುದಕ್ಕೂ ಕೂಡ ಭಯವನ್ನ ಬೀಳಲ್ಲ, ಎಚ್ಚರಿಕೆಯಾಗಿರೋ ಬದುಕು ಬದುಕಲ್ಲ. ಬದುಕಿನಲ್ಲಿ ಎರಡು ಜನ ಇರ್ತಾರೆ. ಇನ್ನೊಬ್ಬರಿಗೆ ಮಾದರಿಯಾಗಿ ಇರೋರು ಒಂದು ವರ್ಗ ಆದ್ರೆ, ಇನ್ನೊಂದು ವರ್ಗದವರು ಎಚ್ಚರಿಕೆ ಕೊಡುವಂತವ್ರು, ಜೈಲಿಗೆ ಹೋಗಿ ಬಂದು ಇನ್ನೊಬ್ರಿಗೆ ತೊಂದರೆ ಕೊಟ್ಟು ನಶಿಸಿ ಹೋಗೋ ಎಚ್ಚರಿಕೆ ಕೊಡುವಂತವ್ರು ಇಲ್ಲವಾಗ್ತಾರೆ ಅಂತ ಮಾತನಾಡಿದ್ರು. ಬಟ್ ಅವರು ಬೇರೆ ಉದ್ದೇಶಕ್ಕೆ ಮಾತನಾಡಿದ್ದಾರೆ. ನಾನು ಆ ವ್ಯಕ್ತಿನ ಎಳೆದು ತಂದಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ನೋ ಇಶ್ಯೂಸ್. ಒಂದು ಕ್ಲಾರಿಟಿ ಕೊಟ್ಟಂಗೆ ಆಯ್ತು. ಈಗ ಯಾಕೆ ಮಾತನಾಡಿದ್ದು ಏನು ಅಂತ ಹೇಳಿ. ಓಕೆ, ನಾನು ದರ್ಶನ್ ಬಗ್ಗೆ ಹೇಳಿಲ್ಲ, ದರ್ಶನ್ ಬಗ್ಗೆ ಮಾತಾಡಿಲ್ಲ, ಯಾರಿಗೂ ಕೂಡ ಪರೋಕ್ಷವಾಗಿ ನಾನು ಮಾತನಾಡಿಲ್ಲ, ಯಾರನ್ನೂ ಎಳೆದು ತರುವಂತ ವಿಚಾರ ಇಲ್ಲಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ನಿರ್ಮಾಪಕ ಉಮಾಪತಿ ರಿಯಾಕ್ಷನ್ ಕೊಟ್ಟಿದ್ದನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನನಗೆ ವೇದಿಕೆ ಮೇಲೆ ಹೇಳುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಪ್ರತಿ ಬಾರಿ ನಾನು ಯಾಕೆ ಅವ್ರ ಬಗ್ಗೆ ಮಾತನಾಡಲಿ, ಅವಶ್ಯಕತೆ ಇಲ್ಲ. ನಾನು ನನ್ನ ಸಮುದಾಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಶಂಕುಸ್ಥಾಪನೆ ಇತ್ತು, ಆ ಶಂಕುಸ್ಥಾಪನೆಗೆ ನಾನು ಬಂದಿದ್ದೆ. ವೇದಿಕೆಯ ಮುಂಭಾಗದಲ್ಲಿ ಸಾವಿರಾರು ಜನ ಕುಳಿತಿದ್ರು. ನಾನು ಆ ಸಂದರ್ಭದಲ್ಲಿ ಏನ್ ಮಾತನಾಡಬೇಕು, ಯಾರಿಗೆ ಏನ್ ಮಾತನಾಡಬೇಕು ಅಂತ ನಾನು ಮಾತನಾಡಿದ್ದೇನೆ. ಆದ್ರೆ ಯಾರನ್ನೂ ಕೂಡ ಇಲ್ಲಿ ಎಳೆದು ತರುವಂತ ವಿಚಾರ ಇಲ್ಲಿಲ್ಲ. ನಾನು ದರ್ಶನ್ ಬಗ್ಗೆ ಅಂತೂ ಹೇಳಿಲ್ಲ, ಯಾರಿಗೂ ಪರೋಕ್ಷವಾಗಿ ಆಗ್ಲಿ ನಾನು ಮಾತನಾಡಿಲ್ಲ. ನಾನು ಸಹಜವಾಗಿ ನೇರವಾಗಿ ಮಾತನಾಡುವಂತ ವ್ಯಕ್ತಿ. ಈ ರೀತಿಯಾಗಿ ನಾನು ಯಾರನ್ನೋ ಇಂಡೈರೆಕ್ಟ್ ಆಗಿ ಎಳೆದು ತಂದು ಮಾತನಾಡುವಂತ ಅವಶ್ಯಕತೆಯೂ ನನಗಿಲ್ಲ ಅಂತ ಹೇಳಿ ಇಲ್ಲಿ ಉಮಾಪತಿ ರಿಪಬ್ಲಿಕ್ ಕನ್ನಡಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನೇರವಾಗಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇವರು ಹೇಳ್ತಾ ಇದ್ರು, ನಾನು ಯಾವುದಕ್ಕೂ ಕೂಡ ಭಯವನ್ನ ಬೀಳಲ್ಲ, ಎಚ್ಚರಿಕೆಯಾಗಿರೋ ಬದುಕು ಬದುಕಲ್ಲ. ಬದುಕಿನಲ್ಲಿ ಎರಡು ಜನ ಇರ್ತಾರೆ. ಇನ್ನೊಬ್ಬರಿಗೆ ಮಾದರಿಯಾಗಿ ಇರೋರು ಒಂದು ವರ್ಗ ಆದ್ರೆ, ಇನ್ನೊಂದು ವರ್ಗದವರು ಎಚ್ಚರಿಕೆ ಕೊಡುವಂತವ್ರು, ಜೈಲಿಗೆ ಹೋಗಿ ಬಂದು ಇನ್ನೊಬ್ರಿಗೆ ತೊಂದರೆ ಕೊಟ್ಟು ನಶಿಸಿ ಹೋಗೋ ಎಚ್ಚರಿಕೆ ಕೊಡುವಂತವ್ರು ಇಲ್ಲವಾಗ್ತಾರೆ ಅಂತ ಮಾತನಾಡಿದ್ರು. ಬಟ್ ಅವರು ಬೇರೆ ಉದ್ದೇಶಕ್ಕೆ ಮಾತನಾಡಿದ್ದಾರೆ. ನಾನು ಆ ವ್ಯಕ್ತಿನ ಎಳೆದು ತಂದಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ನೋ ಇಶ್ಯೂಸ್. ಒಂದು ಕ್ಲಾರಿಟಿ ಕೊಟ್ಟಂಗೆ ಆಯ್ತು. ಈಗ ಯಾಕೆ ಮಾತನಾಡಿದ್ದು ಏನು ಅಂತ ಹೇಳಿ. ಓಕೆ, ನಾನು ದರ್ಶನ್ ಬಗ್ಗೆ ಹೇಳಿಲ್ಲ, ದರ್ಶನ್ ಬಗ್ಗೆ ಮಾತಾಡಿಲ್ಲ, ಯಾರಿಗೂ ಕೂಡ ಪರೋಕ್ಷವಾಗಿ ನಾನು ಮಾತನಾಡಿಲ್ಲ, ಯಾರನ್ನೂ ಎಳೆದು ತರುವಂತ ವಿಚಾರ ಇಲ್ಲಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ನಿರ್ಮಾಪಕ ಉಮಾಪತಿ ರಿಯಾಕ್ಷನ್ ಕೊಟ್ಟಿದ್ದನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನನಗೆ ವೇದಿಕೆ ಮೇಲೆ ಹೇಳುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಪ್ರತಿ ಬಾರಿ ನಾನು ಯಾಕೆ ಅವ್ರ ಬಗ್ಗೆ ಮಾತನಾಡಲಿ, ಅವಶ್ಯಕತೆ ಇಲ್ಲ. ನಾನು ನನ್ನ ಸಮುದಾಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಶಂಕುಸ್ಥಾಪನೆ ಇತ್ತು, ಆ ಶಂಕುಸ್ಥಾಪನೆಗೆ ನಾನು ಬಂದಿದ್ದೆ. ವೇದಿಕೆಯ ಮುಂಭಾಗದಲ್ಲಿ ಸಾವಿರಾರು ಜನ ಕುಳಿತಿದ್ರು. ನಾನು ಆ ಸಂದರ್ಭದಲ್ಲಿ ಏನ್ ಮಾತನಾಡಬೇಕು, ಯಾರಿಗೆ ಏನ್ ಮಾತನಾಡಬೇಕು ಅಂತ ನಾನು ಮಾತನಾಡಿದ್ದೇನೆ. ಆದ್ರೆ ಯಾರನ್ನೂ ಕೂಡ ಇಲ್ಲಿ ಎಳೆದು ತರುವಂತ ವಿಚಾರ ಇಲ್ಲಿಲ್ಲ. ನಾನು ದರ್ಶನ್ ಬಗ್ಗೆ ಅಂತೂ ಹೇಳಿಲ್ಲ, ಯಾರಿಗೂ ಪರೋಕ್ಷವಾಗಿ ಆಗ್ಲಿ ನಾನು ಮಾತನಾಡಿಲ್ಲ. ನಾನು ಸಹಜವಾಗಿ ನೇರವಾಗಿ ಮಾತನಾಡುವಂತ ವ್ಯಕ್ತಿ. ಈ ರೀತಿಯಾಗಿ ನಾನು ಯಾರನ್ನೋ ಇಂಡೈರೆಕ್ಟ್ ಆಗಿ ಎಳೆದು ತಂದು ಮಾತನಾಡುವಂತ ಅವಶ್ಯಕತೆಯೂ ನನಗಿಲ್ಲ ಅಂತ ಹೇಳಿ ಇಲ್ಲಿ ಉಮಾಪತಿ ರಿಪಬ್ಲಿಕ್ ಕನ್ನಡಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನೇರವಾಗಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇವರು ಹೇಳ್ತಾ ಇದ್ರು, ನಾನು ಯಾವುದಕ್ಕೂ ಕೂಡ ಭಯವನ್ನ ಬೀಳಲ್ಲ, ಎಚ್ಚರಿಕೆಯಾಗಿರೋ ಬದುಕು ಬದುಕಲ್ಲ. ಬದುಕಿನಲ್ಲಿ ಎರಡು ಜನ ಇರ್ತಾರೆ. ಇನ್ನೊಬ್ಬರಿಗೆ ಮಾದರಿಯಾಗಿ ಇರೋರು ಒಂದು ವರ್ಗ ಆದ್ರೆ, ಇನ್ನೊಂದು ವರ್ಗದವರು ಎಚ್ಚರಿಕೆ ಕೊಡುವಂತವ್ರು, ಜೈಲಿಗೆ ಹೋಗಿ ಬಂದು ಇನ್ನೊಬ್ರಿಗೆ ತೊಂದರೆ ಕೊಟ್ಟು ನಶಿಸಿ ಹೋಗೋ ಎಚ್ಚರಿಕೆ ಕೊಡುವಂತವ್ರು ಇಲ್ಲವಾಗ್ತಾರೆ ಅಂತ ಮಾತನಾಡಿದ್ರು. ಬಟ್ ಅವರು ಬೇರೆ ಉದ್ದೇಶಕ್ಕೆ ಮಾತನಾಡಿದ್ದಾರೆ. ನಾನು ಆ ವ್ಯಕ್ತಿನ ಎಳೆದು ತಂದಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ನೋ ಇಶ್ಯೂಸ್. ಒಂದು ಕ್ಲಾರಿಟಿ ಕೊಟ್ಟಂಗೆ ಆಯ್ತು. ಈಗ ಯಾಕೆ ಮಾತನಾಡಿದ್ದು ಏನು ಅಂತ ಹೇಳಿ. ಓಕೆ, ನಾನು ದರ್ಶನ್ ಬಗ್ಗೆ ಹೇಳಿಲ್ಲ, ದರ್ಶನ್ ಬಗ್ಗೆ ಮಾತಾಡಿಲ್ಲ, ಯಾರಿಗೂ ಕೂಡ ಪರೋಕ್ಷವಾಗಿ ನಾನು ಮಾತನಾಡಿಲ್ಲ, ಯಾರನ್ನೂ ಎಳೆದು ತರುವಂತ ವಿಚಾರ ಇಲ್ಲಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ನಿರ್ಮಾಪಕ ಉಮಾಪತಿ ರಿಯಾಕ್ಷನ್ ಕೊಟ್ಟಿದ್ದನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನನಗೆ ವೇದಿಕೆ ಮೇಲೆ ಹೇಳುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಪ್ರತಿ ಬಾರಿ ನಾನು ಯಾಕೆ ಅವ್ರ ಬಗ್ಗೆ ಮಾತನಾಡಲಿ, ಅವಶ್ಯಕತೆ ಇಲ್ಲ. ನಾನು ನನ್ನ ಸಮುದಾಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಶಂಕುಸ್ಥಾಪನೆ ಇತ್ತು, ಆ ಶಂಕುಸ್ಥಾಪನೆಗೆ ನಾನು ಬಂದಿದ್ದೆ. ವೇದಿಕೆಯ ಮುಂಭಾಗದಲ್ಲಿ ಸಾವಿರಾರು ಜನ
ಕುಳಿತಿದ್ರು. ನಾನು ಆ ಸಂದರ್ಭದಲ್ಲಿ ಏನ್ ಮಾತನಾಡಬೇಕು, ಯಾರಿಗೆ ಏನ್ ಮಾತನಾಡಬೇಕು ಅಂತ ನಾನು ಮಾತನಾಡಿದ್ದೇನೆ. ಆದ್ರೆ ಯಾರನ್ನೂ ಕೂಡ ಇಲ್ಲಿ ಎಳೆದು ತರುವಂತ ವಿಚಾರ ಇಲ್ಲಿಲ್ಲ. ನಾನು ದರ್ಶನ್ ಬಗ್ಗೆ ಅಂತೂ ಹೇಳಿಲ್ಲ, ಯಾರಿಗೂ ಪರೋಕ್ಷವಾಗಿ ಆಗ್ಲಿ ನಾನು ಮಾತನಾಡಿಲ್ಲ. ನಾನು ಸಹಜವಾಗಿ ನೇರವಾಗಿ ಮಾತನಾಡುವಂತ ವ್ಯಕ್ತಿ. ಈ ರೀತಿಯಾಗಿ ನಾನು ಯಾರನ್ನೋ ಇಂಡೈರೆಕ್ಟ್ ಆಗಿ ಎಳೆದು ತಂದು ಮಾತನಾಡುವಂತ ಅವಶ್ಯಕತೆಯೂ ನನಗಿಲ್ಲ ಅಂತ ಹೇಳಿ ಇಲ್ಲಿ ಉಮಾಪತಿ ರಿಪಬ್ಲಿಕ್ ಕನ್ನಡಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನೇರವಾಗಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇವರು ಹೇಳ್ತಾ ಇದ್ರು, ನಾನು ಯಾವುದಕ್ಕೂ ಕೂಡ ಭಯವನ್ನ ಬೀಳಲ್ಲ, ಎಚ್ಚರಿಕೆಯಾಗಿರೋ ಬದುಕಲ್ಲ. ಬದುಕಿನಲ್ಲಿ ಎರಡು ಜನ ಇರ್ತಾರೆ. ಇನ್ನೊಬ್ಬರಿಗೆ ಮಾದರಿಯಾಗಿ ಇರೋರು ಒಂದು ವರ್ಗ ಆದ್ರೆ, ಇನ್ನೊಂದು ವರ್ಗದವರು ಎಚ್ಚರಿಕೆ ಕೊಡುವಂತವ್ರು. ಜೈಲಿಗೆ ಹೋಗಿ ಬಂದು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಶಿಸಿ ಹೋಗೋ ಎಚ್ಚರಿಕೆ ಕೊಡುವಂತವ್ರು ಇಲ್ಲವಾಗ್ತಾರೆ ಅಂತ ಮಾತನಾಡಿದ್ರು. ಬಟ್ ಅವರು ಬೇರೆ ಉದ್ದೇಶಕ್ಕೆ ಮಾತನಾಡಿದ್ದಾರೆ. ನಾನು ಆ ವ್ಯಕ್ತಿನ ಎಳೆದು ತಂದಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ನೋ ಇಶ್ಯೂಸ್. ಒಂದು ಕ್ಲಾರಿಟಿ ಕೊಟ್ಟಂಗಾಯ್ತು. ಈಗ ಯಾಕೆ ಮಾತನಾಡಿದ್ದು ಏನು ಅಂತ ಹೇಳಿ. ಓಕೆ, ನಾನು ದರ್ಶನ್ ಬಗ್ಗೆ ಹೇಳಿಲ್ಲ, ದರ್ಶನ್ ಬಗ್ಗೆ ಮಾತಾಡಿಲ್ಲ, ಯಾರಿಗೂ ಕೂಡ ಪರೋಕ್ಷವಾಗಿ ನಾನು ಮಾತನಾಡಿಲ್ಲ, ಯಾರನ್ನೂ ಎಳೆದು ತರುವಂತ ವಿಚಾರ ಇಲ್ಲಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ನಿರ್ಮಾಪಕ ಉಮಾಪತಿ ರಿಯಾಕ್ಷನ್ ಕೊಟ್ಟಿದ್ದನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನನಗೆ ವೇದಿಕೆ ಮೇಲೆ ಹೇಳುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಪ್ರತಿ ಬಾರಿ ನಾನು ಯಾಕೆ ಅವ್ರ ಬಗ್ಗೆ ಮಾತನಾಡಲಿ, ಅವಶ್ಯಕತೆ ಇಲ್ಲ. ನಾನು ನನ್ನ ಸಮುದಾಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಶಂಕುಸ್ಥಾಪನೆ ಇತ್ತು, ಆ ಶಂಕುಸ್ಥಾಪನೆಗೆ ನಾನು ಬಂದಿದ್ದೆ. ವೇದಿಕೆಯ ಮುಂಭಾಗದಲ್ಲಿ ಸಾವಿರಾರು ಜನ ಕುಳಿತಿದ್ರು. ನಾನು ಆ ಸಂದರ್ಭದಲ್ಲಿ ಏನ್ ಮಾತನಾಡಬೇಕು, ಯಾರಿಗೆ ಏನ್ ಮಾತನಾಡಬೇಕು ಅಂತ ನಾನು ಮಾತನಾಡಿದ್ದೇನೆ. ಆದ್ರೆ ಯಾರನ್ನೂ ಕೂಡ ಇಲ್ಲಿ ಎಳೆದು ತರುವಂತ ವಿಚಾರ ಇಲ್ಲಿಲ್ಲ. ನಾನು ದರ್ಶನ್ ಬಗ್ಗೆ ಅಂತೂ ಹೇಳಿಲ್ಲ, ಯಾರಿಗೂ ಪರೋಕ್ಷವಾಗಿ ಆಗ್ಲಿ ನಾನು ಮಾತನಾಡಿಲ್ಲ. ನಾನು ಸಹಜವಾಗಿ ನೇರವಾಗಿ ಮಾತನಾಡುವಂತ ವ್ಯಕ್ತಿ. ಈ ರೀತಿಯಾಗಿ ನಾನು ಯಾರನ್ನೋ ಇಂಡೈರೆಕ್ಟ್ ಆಗಿ ಎಳೆದು ತಂದು ಮಾತನಾಡುವಂತ ಅವಶ್ಯಕತೆಯೂ ನನಗಿಲ್ಲ ಅಂತ ಹೇಳಿ ಇಲ್ಲಿ ಉಮಾಪತಿ ರಿಪಬ್ಲಿಕ್ ಕನ್ನಡಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನೇರವಾಗಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇವರು ಹೇಳ್ತಾ ಇದ್ರು, ನಾನು ಯಾವುದಕ್ಕೂ ಕೂಡ ಭಯವನ್ನ ಬೀಳಲ್ಲ, ಎಚ್ಚರಿಕೆಯಾಗಿರೋ ಬದುಕಲ್ಲ. ಬದುಕಿನಲ್ಲಿ ಎರಡು ಜನ ಇರ್ತಾರೆ. ಇನ್ನೊಬ್ಬರಿಗೆ ಮಾದರಿಯಾಗಿ ಇರೋರು ಒಂದು ವರ್ಗ ಆದ್ರೆ, ಇನ್ನೊಂದು ವರ್ಗದವರು ಎಚ್ಚರಿಕೆ ಕೊಡುವಂತವ್ರು. ಜೈಲಿಗೆ ಹೋಗಿ ಬಂದು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಶಿಸಿ ಹೋಗೋ ಎಚ್ಚರಿಕೆ ಕೊಡುವಂತವ್ರು ಇಲ್ಲವಾಗ್ತಾರೆ ಅಂತ ಮಾತನಾಡಿದ್ರು. ಬಟ್ ಅವರು ಬೇರೆ ಉದ್ದೇಶಕ್ಕೆ ಮಾತನಾಡಿದ್ದಾರೆ. ನಾನು ಆ ವ್ಯಕ್ತಿನ ಎಳೆದು ತಂದಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ನೋ ಇಶ್ಯೂಸ್. ಒಂದು ಕ್ಲಾರಿಟಿ ಕೊಟ್ಟಂಗಾಯ್ತು. ಈಗ ಯಾಕೆ ಮಾತನಾಡಿದ್ದು ಏನು ಅಂತ ಹೇಳಿ. ಓಕೆ, ನಾನು ದರ್ಶನ್ ಬಗ್ಗೆ ಹೇಳಿಲ್ಲ, ದರ್ಶನ್ ಬಗ್ಗೆ ಮಾತಾಡಿಲ್ಲ, ಯಾರಿಗೂ ಕೂಡ ಪರೋಕ್ಷವಾಗಿ ನಾನು ಮಾತನಾಡಿಲ್ಲ, ಯಾರನ್ನೂ ಎಳೆದು ತರುವಂತ ವಿಚಾರ ಇಲ್ಲಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ನಿರ್ಮಾಪಕ ಉಮಾಪತಿ ರಿಯಾಕ್ಷನ್ ಕೊಟ್ಟಿದ್ದನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನನಗೆ ವೇದಿಕೆ ಮೇಲೆ ಹೇಳುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಪ್ರತಿ ಬಾರಿ ನಾನು ಯಾಕೆ ಅವ್ರ ಬಗ್ಗೆ ಮಾತನಾಡಲಿ, ಅವಶ್ಯಕತೆ ಇಲ್ಲ. ನಾನು ನನ್ನ ಸಮುದಾಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಶಂಕುಸ್ಥಾಪನೆ ಇತ್ತು, ಆ ಶಂಕುಸ್ಥಾಪನೆಗೆ ನಾನು ಬಂದಿದ್ದೆ. ವೇದಿಕೆಯ ಮುಂಭಾಗದಲ್ಲಿ ಸಾವಿರಾರು ಜನ ಕುಳಿತಿದ್ರು. ನಾನು ಆ ಸಂದರ್ಭದಲ್ಲಿ ಏನ್ ಮಾತನಾಡಬೇಕು, ಯಾರಿಗೆ ಏನ್ ಮಾತನಾಡಬೇಕು ಅಂತ ನಾನು ಮಾತನಾಡಿದ್ದೇನೆ. ಆದ್ರೆ ಯಾರನ್ನೂ ಕೂಡ ಇಲ್ಲಿ ಎಳೆದು ತರುವಂತ ವಿಚಾರ ಇಲ್ಲಿಲ್ಲ. ನಾನು ದರ್ಶನ್ ಬಗ್ಗೆ ಅಂತೂ ಹೇಳಿಲ್ಲ, ಯಾರಿಗೂ ಪರೋಕ್ಷವಾಗಿ ಆಗ್ಲಿ ನಾನು ಮಾತನಾಡಿಲ್ಲ. ನಾನು ಸಹಜವಾಗಿ ನೇರವಾಗಿ ಮಾತನಾಡುವಂತ ವ್ಯಕ್ತಿ. ಈ ರೀತಿಯಾಗಿ ನಾನು ಯಾರನ್ನೋ ಇಂಡೈರೆಕ್ಟ್ ಆಗಿ ಎಳೆದು ತಂದು ಮಾತನಾಡುವಂತ ಅವಶ್ಯಕತೆಯೂ ನನಗಿಲ್ಲ ಅಂತ ಹೇಳಿ ಇಲ್ಲಿ ಉಮಾಪತಿ ರಿಪಬ್ಲಿಕ್ ಕನ್ನಡಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನೇರವಾಗಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇವರು ಹೇಳ್ತಾ ಇದ್ರು, ನಾನು ಯಾವುದಕ್ಕೂ ಕೂಡ ಭಯವನ್ನ ಬೀಳಲ್ಲ, ಎಚ್ಚರಿಕೆಯಾಗಿರೋ ಬದುಕಲ್ಲ. ಬದುಕಿನಲ್ಲಿ ಎರಡು ಜನ ಇರ್ತಾರೆ. ಇನ್ನೊಬ್ಬರಿಗೆ ಮಾದರಿಯಾಗಿ ಇರೋರು ಒಂದು ವರ್ಗ ಆದ್ರೆ, ಇನ್ನೊಂದು ವರ್ಗದವರು ಎಚ್ಚರಿಕೆ ಕೊಡುವಂತವ್ರು. ಜೈಲಿಗೆ ಹೋಗಿ ಬಂದು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಶಿಸಿ ಹೋಗೋ ಎಚ್ಚರಿಕೆ ಕೊಡುವಂತವ್ರು ಇಲ್ಲವಾಗ್ತಾರೆ ಅಂತ ಮಾತನಾಡಿದ್ರು. ಬಟ್ ಅವರು ಬೇರೆ ಉದ್ದೇಶಕ್ಕೆ ಮಾತನಾಡಿದ್ದಾರೆ. ನಾನು ಆ ವ್ಯಕ್ತಿನ ಎಳೆದು ತಂದಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ನೋ ಇಶ್ಯೂಸ್.